तो चलिए शुरू करते हैं। ಗೈಸ್ ಮತ್ತೆ ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ವಿಕ್ಕಿ ಬಿಗ್ ಬಾಸ್ ಹೋಗ್ಲಮ್ಮ, ಬಿಗ್ ಬಾಸ್ ಹೋಗದ್ಮೇಲೆ ವಿನ್ನರ್ ಆಗ್ಲಮ್ಮ, ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೇ ಫೇಮಸ್ ಅಮ್ಮ. ಡುಂಪಾ ಪಾ ಡುಂಪಾ 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 ಪಾ ಡುಂಪಾ ಡುಂಪಾ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸುಸ್ತಾದ, ಇನ್ನು 2 ನಿಮಿಷ ಮಾತಾಡಿದ್ರೆ ಸತ್ತೇ ಹೋಗೋನು. ಟಿವಿ ಚರ್ಚೆ ಆಗ್ತೀನಿ, 50,000 ಲಾಸ್ ಆದ್ರೂ ಪರವಾಗಿಲ್ಲ. ಹಾಲುಮ್ಮ ಡೋಲುಮ್ಮ ವಿಕ್ಕಿ ಗಾಂಡು ಅಮ್ಮ, ಬಿಗ್ ಬಾಸ್ಗೆ ಹೋಗೋಕ್ ಮುಂಚೆ ನೆಗೆದ್ ಬಿದ್ ನೆಲ್ಲಿಕಾಯಿ ಆಗ್ಲಮ್ಮ. ಅವನು ಆಫ್ ಮೆಂಟ್ಲು ಸುತ್ತೆ. ಗೈಸ್ ಮೊದಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ಏನಪ್ಪಾ ವಿಷಯ ಅಂದ್ರೆ ಬಿಗ್ ಬಾಸ್ ಅನ್ನೋದು ತುಂಬಾ ಜನ ಕನ್ಸು, ತುಂಬಾ ಜನ ಜೀವನ. ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಸೊ ಪ್ರತಿಯೊಬ್ಬರಿಗೂ ಕೈ ಮುಗ್ದಿ ಕೇಳ್ಕೊಂತೀನಿ. ಸೊ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ. तो चलिए शुरू करते हैं। ಲೋ ಗೋಪಾಲ್, ಕನ್ಸು ಅಂಡ್ ಡ್ರೀಮ್ ಎರಡು ಒಂದೇ ಗುಣ ಹೋಗ. ನೀನೇನಾದ್ರೂ ಬಿಗ್ ಬಾಸ್ ಹೋದ್ರೆ ನಮ್ಮ ಮನೆದು 100 ದಿನ ಡಿಶ್ ತೆಗ್ಸಿ ಬಿಡ್ತೀನಿ. ಬಿಗ್ ಬಾಸ್ ಒಳಗೆ ಬಾತ್ರೂಮ್ ತೊಳೆಯಕ್ಕೆ ಲಾಯಕ್ ನೀನು. ಸತ್ರನು ಹೋಗಲ್ಲ ನೀನು. ಇನ್ ಸಾಯೋವರೆಗೂ ಹೋಗಲ್ಲ. ಒಂದ್ ವೇಳೆ ಹೋದ್ರೆ ಟಿವಿನೇ ಆಫ್ ಮಾಡ್ತೀನಿ. ಗೈಸ್ ಮತ್ತೆ ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಅದು ಇಂಟೆನ್ಷನಲಿ ಮಾಡಿದಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಆ ಸಾಂಗ್ ಆಡಿದ್ದೆ ಅಷ್ಟೇ ಹೊರತು. तो चलिए शुरू करते हैं। ನೀವು ಎಲ್ಲ ಯಾಕೆ ಸೂರ್ಯವಂಶ ಗಸಗಸೆ ಪಾಯಸ ಟ್ರೈ ಮಾಡಬಾರ್ದು? ಹೋಗುವ, ಆದ್ರೆ ಸಾಂಗ್ ಮಾತ್ರ ಆಡ್ಬೇಡ. ಇಂಥವರಿಗೆಲ್ಲ ಅವಕಾಶ ಕೊಟ್ರೆ ಕನ್ನಡಕ್ಕೆ ಅವಮಾನ. ಎಚ್ಚರ. ದೊಡ್ಡ ಸಾಧನೆ ಮಾಡಿದ್ಯಾ ನೀನು, ಬಿಗ್ ಬಾಸ್ಗೆ ಹೋಗ್ಲೇಬೇಕು. ಏನ್ ಸಾಧನೆ? ಮೂಗಿನಲ್ಲಿ ಸಾಂಗ್ ಹೇಳಿದಕ್ಕೆ ನೀನು ಬಿಗ್ ಬಾಸ್ಗೆ ಹೋಗ್ಬೇಕಾ? ಏನ ನಿನ್ನೆ ಮನೆ ಹತ್ರ ಇರ್ಲಿಲ್ಲ, ಸಿನಿಮಾಗ್ ಹೋಗಿದಂತೆ? ಓ ಕಣ, ತಂಗಿನ ಕರ್ಕೊಂಡ್ ಹೋಗಿದ್ದೆ. ನಿಂಗ್ ತಂಗಿನೇ ಇಲ್ವಲ್ಲ? ಅದಕ್ಕೆ ಕಣ ನಿನ್ ತಂಗಿನ ಕರ್ಕೊಂಡ್ ಹೋಗಿದ್ದೆ. ಸರಿ, ನಾನ್ ಫಿಲಮ್ಗೆ ಹೋಗಿದ್ ವಿಷಯ ನಿಂಗೆ ಯಾರು ಹೇಳಿದ್ರು? ಮನೇಲಿ ಯಾರು ಇಲ್ಲ ಅಂತ ಹೋಗಿದ್ದೆ, ನಿಮ್ಮ ಅಕ್ಕ ಹೇಳಿದ್ಲು. ಓ ಚೇತು, ದೂರ ಹೋದ? ನಾನು ಬಿಟ್ಟಲ್ಲ, ನನ್ನಲ್ಲಿ ಕೆಲ್ಸಕ್ಕೋದ್ದು. ಓ ಕೆಲ್ಸಕ್ಕ? ನೀನು ಈಗ್ಲೂ ಅಲ್ಲಿಗೆ ಹೋಗ್ತಿದ್ಯಾ? ಹೌದು. ಅಲ್ಲಿ ಸಂಬಳ ಎಷ್ಟು ಕೊಡ್ತಾರ? 200 ರೂಪಾಯಿ. 200 ರೂಪಾಯಿ? ಅಲ್ಲ, ಬೇರೆ ಕಡೆ ಎಲ್ಲ 800 ಕೊಡ್ತಾರಲ್ಲ, ಅಲ್ಲಿಗೆ ಹೋಗ್ಬೋದಲ್ಲ? ಅಲ್ಲಿ ಬಿಟ್ಟಲ್ಲ ಇದ್ದಾರಲ್ಲ, ಅವ್ರ ಮಗಳಿಗೆ ದಿನ ಬೈತಾ ಇರ್ತಾರೆ, ನೀನು ಸರಿ ಓದ್ಲಿಲ್ಲ ಅಂದ್ರೆ ಕೆಲ್ಸದವನೊಟ್ಟಿಗೆ ಮದ್ವೆ ಮಾಡಿ ಕೊಡ್ತಾನೆ ಅಂತ. ನಾನು ಯಾಕೆ ಮದ್ವೆ ಮಾಡ್ತಾನೆ ಕಾಯ್ತಾ ಇದ್ದೇನೆ. ವಿಠಲನ್ನ ಒಳ್ಳೆ ಇವನನ್ನು ಮಂಗ ಮಾಡ್ತಾ ಇದ್ದಾನೆ. ಏನಿಲ್ಲ, ಸುಮ್ಮ ಹಿಂಗ ಬೈಕ್ ಮೇಲೆ ಹೊಂಟೇವ್ ನಾನು ದೋಸ್ತ. ಬುಲೆಟ್ ಬೈಕ್ ಮೇಲೆ ಹೊಂಟೇವಿ. ಹೌದು ಹೊಂಟು. ಯಾಕೋ ಬಂದ್ ಬಿತ್ತು ತಡಿ ಬೈಕ. ನೋಡಾಕತ್ತಾನ ನಾವು ದೋಸ್ತ, ನೋಡಾಕತ್ತಾನ ತಡಿ. ಪೆಟ್ರೋಲ್ ಟ್ಯಾಂಕಿ ಎಲ್ಲ ಚೆಕ್ ಮಾಡಿದ, ಏನು ಗೊತ್ತಾಗೋತು. ನೋಡಾಕತ್ತಾನ ಹಂಗೆ. ಚಾವಿ ಒಂದು ಸಿಕ್ಕೊಂಡತ್ ನೋಡಿ ಬರ್ವಾತ್. ಹೌದು ತಡಿ, ಟ್ಯಾಕ್ಟರ್ ಬರ್ತಿಲ್ಲ ಒಂದು ಅಡ್ಡ ಮುಂದೆ ತೊಗೊಳಕತ್ತಾನ ಬೈಕ್. ತೊಗೊಳಕತ್ತಾನ ತಡಿ. ಹಾಂ ಟ್ಯಾಕ್ಟ್ರ ಪಾರಾತ್. ಇಲ್ಲಿ ದಂಡಿಗೆ ತರ್ಬಿದ ಇಲ್ಲಿ ನೋಡಕತ್ತಾನ ಅಳಗಾಡ್ಸಿ ಏನಾಗೈತಿ. ಆಂಬಲ ಏನು ಗೊತ್ತಾಗೋತು, ಏನೇನು ಗೊತ್ತಾಗೋತು. ಹಾಂ ಸ್ಟಾರ್ಟ್ರು ಹೇಳವತ್ತು. ನೋಡಾಕತ್ತಾನ. ಇಲ್ಲಿ ಗಾಲಿ ಕಡೆ ನೋಡಾಕತ್ತಾನ, ಏನೋ ಗೊತ್ತಾಗೋತು. ಹಾಂ ಹೌದು, ಏನೋ ಗೊತ್ತಾಗೋತಿಲ್ಲಿ. ಅಲ್ಲಿ ನೋಡಿದ ಕಾರ್ಬೋಟ್ರ್ ಕಡೆ ನೋಡಾಕತ್ತಾನ. ಕ್ಲಚ್ ಹಿಡಿದು ಏನೋ ಗೊತ್ತಾಗೋತು. ನೀನು ಮಾಡಾಯ್ತು ಮತ್ತೆ ಅಲ್ಲಿ ಏನೋ ನೋಡಾಕತ್ತಾನ ಕಾರ್ಬೋಟ್ರ್ ಕಡೆ. ಹಾಂ ಕಾಲಾಗ ಏನೋ ಚಪ್ಪಲ್ಗೆ ಏನೋ ಆಗೈತ ನೋಡಾಕತ್ತಾನ. ಚಪ್ಪಲ್ ತೊಗೊಂಡು ಹೆಟ್ಟಿದ. ಹಲೋ ಮಗ, ನೀ ಯಾರ ರೋಡ್ಲೆ ಕಾಲೇಜ್ ಹೋಗ್ತಿಲ್ಲ? ಅಲ್ಲೊಬ್ಬ ಕುಡಿದ್ ಮಕ್ಕೊಂದಾನೆ, ನೀ ಸೀದಾ ಕಾಲೇಜ್ ಹೋಗ. ಆಯ್ತಪ್ಪ. ಇದ್ರೊಳಗೊಬ್ರು ಬೇಗ ತಿಂದು ಟೆರಸ್ ಬಟ್ಟೆ ಹೊಡಾಕಿದೀನಿ.
ನನ್ಗೇಳ್ರಿ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು. ನಾನ್ ಬೇಗ ತಿಂದ್ರೆ ನಾನೇ ತರಬೇಕಾಗುತ್ತೆ. ಅವನೇ ಬೇಗ ತಿಂದು ಅವನೇ ಬಟ್ಟೆ ತಗೊಂಡ್ಬರ್ಲಿ. 5 hours later. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿರಂತರ ಖುಷಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಯಂಗ್ಲಿ.